ಇನ್ನು ಶಾಸಕರ ಭವನದಲ್ಲಿ ಇಡಿ ತೀವ್ರ ಶೋಧ ನಡೆಸಿದೆ. ನಾಗೇಂದ್ರ ಕೊಠಡಿ ಸಂಖ್ಯೆ 360ರಲ್ಲಿ ತಲಾಶ್ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೇ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಶಾಸಕರ ಭವನದಲ್ಲಿ. ಶಾಸಕರ ಭವನದಲ್ಲೂ ಕೂಡ ಇಡಿ ಶೋಧ ಮುಂದುವರೆಸಿದೆ. ನಾಗೇಂದ್ರ ಕೊಠಡಿಯಲ್ಲಿ ತಲಾಶ್ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೂ ಇಡಿ ಅಧಿಕಾರಿಗಳ ಪರಿಶೀಲನೆ ನಡೆದಿದೆ. ಇಬ್ಬರು ಸಿಆರ್ಪಿಎಫ್ ಸಿಬ್ಬಂದಿ ಜೊತೆ 3 ಅಧಿಕಾರಿಗಳು ಬಂದಿದ್ದಾರೆ. ದಾಳಿಯ ವೇಳೆ ಕೊಠಡಿಯಲ್ಲಿದ್ದ ನಾಗೇಂದ್ರ ಪಿಯ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಕೊಠಡಿಯಲ್ಲಿ ಹಲವು ದಾಖಲಾತಿಗಳು ಪತ್ತೆ ಆಗಿದೆ. ಶಾಸಕರ ಭವನದಲ್ಲಿ ಹಣದ ವಿತರಣೆ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಶಾಸಕರ ಭವನದ ಕೊಠಡಿ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಸಂಸದ ಇ ತುಕಾರಾಂ ಅವರ ಮನೆ, ಕಂಪ್ಲಿ ಗಣೇಶ್ ಅವರ ಮನೆ, ಶಾಸಕರ ಭವನದಲ್ಲಿರೋ ನಾಗೇಂದ್ರ ಅವರ ಕೊಠಡಿ, ಭರತ್ ರೆಡ್ಡಿ ಮನೆ, ಶ್ರೀನಿವಾಸ್ ಅವರ ಮನೆ, ಇಡಿ ಅಧಿಕಾರಿಗಳು ರೇಡ್ ನಡೆಸಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಶಾಸಕರ ಭವನದ ನಾಗೇಂದ್ರ ಅವರ ಕೊಠಡಿ ಮೇಲೆ ದಾಳಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬಳ್ಳಾರಿಯಾದ್ಯಂತ ದಾಳಿ ನಡೆದಿದೆ. ಒಬ್ಬ ಸಂಸದ, 3 ಶಾಸಕರ ಮನೆ ಕಚೇರಿಗಳ ಮೇಲೆ ದಾಳಿ ನಡೆದರೆ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ಶಾಸಕರ ಭವನದ ಅವರ ಕೊಠಡಿಯ ಮೇಲೆ ದಾಳಿ ನಡೆಸಿದ್ದಾರೆ. ಸೊ ಅಲ್ಲಿ ಏನೆಲ್ಲ ದಾಖಲಾತಿಗಳು ಸಿಕ್ಕಿದೆ? ಅಲ್ಲಿ PA ಇದ್ರಂತೆ, ಅವ್ರದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಖಂಡಿತವಾಗಿ ಶ್ವೇತಾ, ಇವತ್ತು ಬೆಳಗ್ಗೆ 7 ಗಂಟೆಗೆ ಇಡಿ ಅಧಿಕಾರಿಗಳು ಬೆಂಗಳೂರು ಸೇರಿದಂತೆ ಒಟ್ಟು ರಾಜ್ಯಾದ್ಯಂತ 8 ಕಡೆ ಈಗಾಗಲೇ ದಾಳಿಯನ್ನ ಮಾಡಿರುವಂಥದ್ದು. ದಾಳಿಯಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 3 ಕಡೆ ದಾಳಿಯನ್ನ ಮಾಡಿದ್ದಾರೆ. ಒಂದು ರಾಜಭವನದಲ್ಲಿ, ಮತ್ತೊಂದು ಕಡೆ ಈ ಕೊಡಗೇಹಳ್ಳಿಯಲ್ಲಿ ಒಂದು ಕಡೆ ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ, ಜೊತೆಗೆ ಜಯನಗರದ ತುಕಾರಾಂ ನಿವಾಸದ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನು ಇಲ್ಲಿ ಶಾಸಕರ ಭವನದಲ್ಲಿರುವಂತಹ ನಾಗೇಂದ್ರ ಅವರ 360ನೇ ನಂಬರ್ ಕೊಠಡಿಯಲ್ಲೂ ಕೂಡ ಬೆಳಗ್ಗೆ 7 ಗಂಟೆಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಏನು ಈ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಹಣ ದುರ್ಬಳಕೆ ಆಗಿತ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಇಡಿ ಕೂಡ 183 ಕೋಟಿ ಏನು ಅಕ್ರಮ ಆಗಿದೆ ಅಂತೇಳಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಒಂದು ಕಡೆ SIT ಕೂಡ 83 ಕೋಟಿ ಹಣ ಇದರಲ್ಲಿ ಏನು ಅವ್ಯವಹಾರ ನಡೆದಿದೆ ಅಂತೇಳಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂಥದ್ದು. ಹೀಗಾಗಿ ಇದರ ಮುಂದಿನ ತನಿಖೆಯಾಗಿ ಇಡಿ ಅಧಿಕಾರಿಗಳು ಇವತ್ತು ಮತ್ತೆ ದಾಳಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ರಾಜಭವನದಲ್ಲಿ ಇರುವಂತಹ ಅವರ ನಾಗೇಂದ್ರ ಅವರ ಕೊಠಡಿಯಲ್ಲಿ ಬೆಳಗ್ಗೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಏನು ಅವರ PA ಕೂಡ ಇದ್ರು ಅಂತೇಳಿ, ಇದೇ ಒಂದು ಕೊಠಡಿಯಲ್ಲಿ ಹಣ ವಿತರಣೆ ಕೂಡ ಆಗಿತ್ತು ಅನ್ನುವಂಥ ಮಾಹಿತಿ ಇಡಿ ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಇಲ್ಲಿ ರಾಜಭವನದ ಅವರ ಕೊಠಡಿ, ಶಾಸಕರ ಭವನದಲ್ಲಿ ಇರುವಂತಹ ಅವರ ಕೊಠಡಿಯ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಇಬ್ಬರು CRPF ಜೊತೆಗೆ 3 ಇಡಿ ಅಧಿಕಾರಿಗಳು ಬಂದು ದಾಳಿಯನ್ನ ಮಾಡಿರುವಂಥದ್ದು. ಬೆಳಗ್ಗೆ ಬಂದಂತ ಸಂದರ್ಭದಲ್ಲಿ ಅವರ PA ಇದ್ರು ಅನ್ನುವಂಥ ಮಾಹಿತಿ ಇದೆ. ಅವರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇರುವಂಥದ್ದು. ಜೊತೆಗೆ ಹಣ ವಿತರಣೆಗೆ ಸಂಬಂಧಪಟ್ಟಂತೆ PA ಬರೆದಿಟ್ಟಂತಹ ಒಂದಷ್ಟು ದಾಖಲಾತಿಗಳು ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತೇಳಿ ಆ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.